ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೂವಿ ಬ್ಲಾಗ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಸೈಂಟಿಫಿಕ್ ಥ್ರಿಲ್ಲರ್ ಸಿನಿಮಾದ ಕಥೆಯನ್ನ ನೋಡೋಣ. ನೀವಿನ್ನೂ ನಮ್ಮ ಬ್ಲಾಗ್ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಸಿನಿಮಾದ ಆರಂಭದಲ್ಲಿ ಹಿಮದ ಅಡಿಯಲ್ಲಿ ಹೂತು ಹೋಗಿದ್ದ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂತೆ ಮೇಲೆ ಬರುತ್ತಾನೆ. ನೋಡುಗರಿಗೆ ಆಶ್ಚರ್ಯವಾಗುವಂತೆ ಆತ ಇನ್ನೂ ಜೀವಂತವಾಗಿದ್ದಾನೆ. ನಿಧಾನವಾಗಿ ಎದ್ದು ಬಟ್ಟೆ ಧರಿಸಿ ತಯಾರಾಗುವ ಆತ ಮರಕ್ಕೆ ಚುಚ್ಚಿದ್ದ ತನ್ನ ಚಾಕುವನ್ನು ತೆಗೆದುಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಅತ್ತ ಸಿನಿಮಾ ಇಬ್ಬರು ಸಣ್ಣ ಮಕ್ಕಳ ಕಡೆಗೆ ತಿರುಗುತ್ತದೆ. ಅವರಲ್ಲಿ ಅಣ್ಣನ ಹೆಸರು ಜಿಮ್. ಜಿಮ್ ತನ್ನ ತಂಗಿಯ ಜೊತೆ ಒಂದು ದೊಡ್ಡ ಮನೆಯಲ್ಲಿ ಒಬ್ಬನೇ ವಾಸಿಸಿರುತ್ತಾನೆ. ತನ್ನೆಲ್ಲ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವ ಈ ಹುಡುಗನಿಗೆ ಬದುಕಲು ಯಾರ ಸಹಾಯವೂ ಬೇಕಿಲ್ಲ ಎಂಬಂತೆ ಬದುಕುತ್ತಿರುತ್ತಾನೆ. ಒಂದೆಡೆ ಜಿಮ್ ಮೆಟ್ಟಿಲುಗಳ ಮೇಲೆ ಕುಳಿತು ತನ್ನ ಗನ್ನಿನ ಗುಂಡುಗಳನ್ನು ಪರೀಕ್ಷಿಸುತ್ತಿರುತ್ತಾನೆ. ದೂರದಿಂದ ನೋಡಲು ಅದು ಆಟಿಕೆ ಗನ್ನಿನಂತೆ ಕಂಡರೂ ಹತ್ತಿರದಿಂದ ನೋಡಿದಾಗ ಅದು ಟ್ರ್ಯಾಂಕ್ಯುಲೈಸರ್ ಎಂದು ತಿಳಿಯುತ್ತದೆ. ಅಂದರೆ ಗುರಿ ಇಟ್ಟವರನ್ನು ಕ್ಷಣಾರ್ಧದಲ್ಲಿ ಪ್ರಜ್ಞೆ ತಪ್ಪಿಸುವ ಶಕ್ತಿ ಇದಕ್ಕೆ ಇರುತ್ತದೆ. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಮಾತನಾಡಿದ ಶಬ್ದ ಕೇಳಿಸುತ್ತದೆ. ಜಿಮ್ ಹೊರಬಂದು ನೋಡಿದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವನ ತಂಗಿಯ ಬಳಿ ನಿಮ್ಮ ಪೋಷಕರು ಎಲ್ಲಿದ್ದಾರೆ ಎಂದು ಕೇಳುತ್ತಿರುತ್ತಾನೆ. ಅದೇ ಪ್ರಶ್ನೆಯನ್ನು ಜಿಮ್ನಿಗೂ ಕೇಳಿದಾಗ ಆತ ಉತ್ತರ ನೀಡದೆ ತನ್ನ ತಂಗಿಯನ್ನು ಕರೆದುಕೊಂಡು ಮನೆಯ ಒಳಗಡೆ ಹೋಗುತ್ತಾನೆ. ಒಬ್ಬ ಜವಾಬ್ದಾರಿಯುತ ದೊಡ್ಡವನಂತೆ ಜಿಮ್ ಮನೆಯನ್ನು ಸರಿಯಾಗಿ ಲಾಕ್ ಮಾಡುತ್ತಾನೆ. ನಂತರ ತಂಗಿಯ ಜೊತೆ ಆಟವಾಡಲು ಕುಳಿತುಕೊಳ್ಳುತ್ತಾನೆ. ಆದರೆ ಮನೆಯ ಹೊರಗಿನ ಪರಿಸ್ಥಿತಿ ಭಯಾನಕವಾಗಿದೆ. ವಿಚಿತ್ರ ಪ್ರಾಣಿಗಳು ಮನೆಯ ಒಳಗಡೆ ಬರಲು ಪ್ರಯತ್ನಿಸುತ್ತಿರುತ್ತದೆ. ಆದರೆ ಆ ಮನೆ ಬುಲೆಟ್ ಪ್ರೂಫ್ ಆಗಿರುವುದರಿಂದ ಅವುಗಳಿಗೆ ಒಳಬರಲು ಸಾಧ್ಯವಾಗುವುದಿಲ್ಲ. ಅಷ್ಟಕ್ಕೂ ಅವೆಲ್ಲ ಕೇವಲ ಪ್ರಾಣಿಗಳಲ್ಲ, ಮನುಷ್ಯರನ್ನು ತಿನ್ನಲು ಹವಣಿಸುತ್ತಿರುವ ಝಾಂಬಿಗಳು. ಜಿಮ್ ಮತ್ತು ಆತನ ತಂಗಿ ವಾಸಿಸುತ್ತಿರುವ ಈ ಜಗತ್ತಿನಲ್ಲಿ ಈಗ ಕೇವಲ 1% ಮನುಷ್ಯರು ಮಾತ್ರ ಉಳಿದಿದ್ದಾರೆ. ಉಳಿದವರನ್ನೆಲ್ಲ ಈ ಜಾಂಬಿ ವೈರಸ್ ನುಂಗಿ ಹಾಕಿದೆ. ಜಿಮ್ ಮತ್ತು ತಂಗಿಗೆ ಇವುಗಳನ್ನು ನೋಡಿ ಭಯವಾಗುವುದಿಲ್ಲ, ಏಕೆಂದರೆ ಇದು ಅವರ ದೈನಂದಿನ ಜೀವನದ ಭಾಗವಾಗಿ ಹೋಗಿದೆ. ಮಾರನೇ ದಿನ ಜಿಮ್ ಮತ್ತು ತಂಗಿ ಹೊರಗಡೆ ಆಟವಾಡುತ್ತಿರುವಾಗ ನಿನ್ನೆ ಬಂದಿದ್ದ ಜಾಕ್ ಮತ್ತೆ ಬರುತ್ತಾನೆ. ಈ ಬಾರಿ ಅವನ ಜೊತೆ ಒಬ್ಬಳು ಹುಡುಗಿ ಕೂಡ ಇರುತ್ತಾಳೆ. ಆಕೆ ಜಿಮ್ನ ತಂಗಿಯನ್ನು ಪ್ರೀತಿಯಿಂದ ಎತ್ತಿಕೊಂಡಾಗ ಜಿಮ್ ಕೋಪದಿಂದ ಅವಳನ್ನು ಕೆಳಗೆ ಇಳಿಸು ಎಂದು ಗದರಿಸುತ್ತಾನೆ. ನಂತರ ಆ ದಂಪತಿ ಜಿಮ್ ಬಳಿ ಅವನ ತಂದೆ ತಾಯಿಯ ಬಗ್ಗೆ ವಿಚಾರಿಸುತ್ತಾರೆ. ಅದಕ್ಕೆ ಜಿಮ್ ಅವರು ಸಾಮಗ್ರಿಗಳನ್ನು ತರಲು ಹೊರಗಡೆ ಹೋಗಿದ್ದಾರೆ ಎಂದು ಸುಳ್ಳು ಹೇಳುತ್ತಾನೆ. ಇದನ್ನು ಕೇಳಿದ ದಂಪತಿಗಳು, ಸರಿ, ಹೆದರಬೇಡಿ, ನಾವು ನಿಮಗೆ ತೊಂದರೆ ಕೊಡಲು ಬಂದಿಲ್ಲ. ನಿಮ್ಮ ಪೋಷಕರು ಬರುವವರೆಗೂ ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಕಥೆ ಈಗ ಮತ್ತೊಂದು ಕಡೆಗೆ ತಿರುಗುತ್ತದೆ. ಕಾಡಿನ ಮಧ್ಯೆ ನಿಂತಿರುವ ಏಡನ್ ಎದುರಿಗೆ ಬರುವ ಪ್ರತಿಯೊಂದು ಜಾಂಬಿಯನ್ನು ತನ್ನ ಆಯುಧದಿಂದ ಕೊಲ್ಲುತ್ತಾ ಸಾಗುತ್ತಿದ್ದಾನೆ. ಅವನಿಗೆ ಆ ಜಾಂಬಿಗಳ ಬಗ್ಗೆ ಕಿಂಚಿತ್ತೂ ಭಯವಿಲ್ಲ. ಅತ್ತ ಜಿಮ್ ಮನೆಯಲ್ಲಿ ಆ ದಂಪತಿಗಳು ಮನೆಯನ್ನು ಪರೀಕ್ಷಿಸುತ್ತಿರುತ್ತಾರೆ. ಅಲ್ಲಿ ದೀರ್ಘಕಾಲಕ್ಕೆ ಆಗುವಷ್ಟು ಆಹಾರ ಮತ್ತು ಸೌಲಭ್ಯಗಳಿರುವುದನ್ನು ಕಂಡು ಅಲ್ಲೇ ಉಳಿಯಲು ನಿರ್ಧರಿಸುತ್ತಾರೆ. ಜಿಮ್ ಮತ್ತು ತಂಗಿ ಇಬ್ಬರೇ ಇರುವುದನ್ನು ನೋಡಿ ಅವರ ಮನಸ್ಸಿನಲ್ಲಿ ದೂರಾಲೋಚನೆ ಮೂಡುತ್ತದೆ. ಜಿಮ್ ಇವೆಲ್ಲವನ್ನು ಕದ್ದು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಅನಾಮಿಕ ಭಯ ಶುರುವಾಗುತ್ತದೆ. ತಕ್ಷಣ ಆತ ತನ್ನ ತಂಗಿಯನ್ನು ಮನೆಯ ಒಳಗಿರುವ ಒಂದು ಸೇಫ್ ರೂಮ್ನಲ್ಲಿ ಹಾಕಿ ಲಾಕ್ ಮಾಡುತ್ತಾನೆ. ರಾತ್ರಿಯಾದಂತೆ ಮನೆಯ ಸುತ್ತ 100 ಜಾಂಬಿಗಳು ಸೇರುತ್ತವೆ. ಇದನ್ನು ಕಂಡು ಹೆದರಿದ ಆ ದಂಪತಿಗಳು ಮನೆಯ ಎಲ್ಲಾ ಲೈಟ್ಗಳನ್ನು ಆಫ್ ಮಾಡುತ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಹಿಂಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ಯಾರೋ ಆ ಹುಡುಗಿಯ ಮೇಲೆ ದಾಳಿ ಮಾಡುತ್ತಾರೆ. ಆಕೆ ತೀವ್ರವಾಗಿ ಗಾಯಗೊಳ್ಳುತ್ತಾಳೆ. ನಂತರ ಯಾರೋ ಆಕೆಯನ್ನು ಮನೆಯಿಂದ ಹೊರಗೆ ಎಳೆದುಕೊಂಡು ಹೋಗುತ್ತಾರೆ. ಅವಳ ಗಂಡನಿಗೆ ಏನಾಯಿತು ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಮರುದಿನ ಬೆಳಗ್ಗೆ ಏಡನ್ ಹಿಮದ ಮೇಲೆ ಬಿದ್ದಿರುವುದು ಕಾಣಿಸುತ್ತದೆ. ಪ್ರಜ್ಞೆ ಬಂದಾಗ ಆತ ತಾನೊಂದು ಬಲೆಗೆ ಬಿದ್ದಿರುವುದು ಅರಿವಾಗುತ್ತದೆ. ಹೇಗೋ ಪಾರಾಗಲು ಪ್ರಯತ್ನಿಸುತ್ತಿರುವಾಗ ಜಿಮ್ನ ತಂಗಿ ಹತ್ತಿರವೇ ನಿಂತು ನಗುತ್ತಿರುತ್ತಾಳೆ. ಅಷ್ಟರಲ್ಲಿ ಏಡನ್ನ ಕುತ್ತಿಗೆಗೆ ಒಂದು ಸೂಜಿ ಬಂದು ಚುಚ್ಚುತ್ತದೆ. ಜಿಮ್ ತನ್ನ ಟ್ರ್ಯಾಂಕ್ಯುಲೈಸರ್ ಗನ್ನಿಂದ ಏಡನ್ನನ್ನು ಪ್ರಜ್ಞೆ ತಪ್ಪಿಸಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಏಡನ್ ಕಣ್ಣು ಬಿಟ್ಟಾಗ ಜಿಮ್ ಅವನ ಮುಂದೆ ಗನ್ ಹಿಡಿದು ನಿಂತಿರುತ್ತಾನೆ. ಯಾರು ನೀನು, ಇಲ್ಲಿಗೆ ಏಕೆ ಬಂದೆ ಎಂದು ಜಿಮ್ ಕೇಳಿದಾಗ
ನಾನು ಒಬ್ಬ ಸೈನಿಕ, ನನ್ನ ಹೆಂಡತಿಯನ್ನು ಹುಡುಕುತ್ತಾ ಉತ್ತರಕ್ಕೆ ಹೋಗುತ್ತಿದ್ದೇನೆ ಎಂದು ಏಡನ್ ಹೇಳುತ್ತಾನೆ. ಇದನ್ನು ಕೇಳಿ ಜಿಮ್ಗೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಇಲ್ಲಿಯವರೆಗೆ ಬಂದವರೆಲ್ಲ ಆಹಾರ ಅಥವಾ ಔಷಧಿ ಹುಡುಕುತ್ತಾ ಬಂದವರೇ ಹೊರತು ಯಾರೂ ತಮ್ಮ ಹೆಂಡತಿಯನ್ನು ಹುಡುಕುತ್ತಾ ಬಂದಿರಲಿಲ್ಲ. ಹೇಗೋ ಜಿಮ್ಗೆ ಅವನ ಮೇಲೆ ನಂಬಿಕೆ ಬರುತ್ತದೆ. ನಂತರ ಜಿಮ್ ಅವನ ಮುಂದೆ ಒಂದು ಪ್ರಸ್ತಾಪ ಇಡುತ್ತಾನೆ. ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ, ನೀನು ಆ ಟ್ರೆಡ್ವೀಲ್ ಮೇಲೆ ಓಡಿ ಬ್ಯಾಟರಿಗಳನ್ನು ಚಾರ್ಜ್ ಮಾಡಿಕೊಟ್ಟರೆ ನಿನಗೆ ಉಳಿಯಲು ಜಾಗ ಮತ್ತು ಆಹಾರ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಏಡನ್ ಒಪ್ಪಿಕೊಂಡು ಕೆಲಸ ಶುರು ಮಾಡುತ್ತಾನೆ. ಮಾತಿನ ಮಧ್ಯೆ ಏಡನ್ ನಿಮ್ಮ ಪೋಷಕರು ಎಲ್ಲಿದ್ದಾರೆ ಎಂದು ಕೇಳಿದಾಗ ಜಿಮ್ ಮೊದಲ ಬಾರಿಗೆ ಸತ್ಯ ಹೇಳುತ್ತಾನೆ. ನನ್ನ ತಂದೆ ಒಬ್ಬ ವಿಜ್ಞಾನಿ, ಅವರು ಹೋಗಿ ತುಂಬಾ ದಿನವಾಯಿತು. ತಾಯಿ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಾರೆ, ಅವರು ಒಂದು ಮಿಷನ್ ಮೇಲೆ ಹೋಗಿದ್ದಾರೆ. ಅಷ್ಟರಲ್ಲಿ ಹೊರಗೆ ಒಂದು ಜಾಂಬಿ ಬರುವುದನ್ನು ಕಂಡ ಏಡನ್ ತಕ್ಷಣ ಹೊರಗೆ ಹೋಗಿ ಅದರ ತಲೆಯನ್ನು ಜಜ್ಜಿ ಕೊಲ್ಲುತ್ತಾನೆ. ಜಿಮ್ ಇವೆಲ್ಲವನ್ನು ನೋಡುತ್ತಿದ್ದರೂ ತನ್ನ ತಂಗಿಯ ಕಣ್ಣುಗಳನ್ನು ಮುಚ್ಚುತ್ತಾನೆ. ಏಡನ್ ವಾಪಸ್ ಬಂದಾಗ ಜಿಮ್ ಕೇಳುತ್ತಾನೆ, ಅದನ್ನೇಕೆ ಕೊಂದೆ? ನಮ್ಮ ಮನೆ ಬುಲೆಟ್ ಪ್ರೂಫ್, ಅವು ಒಳಗೆ ಬರಲು ಸಾಧ್ಯವೇ ಇಲ್ಲ. ಈ ಪುಟ್ಟ ಹುಡುಗ ಇಷ್ಟೊಂದು ಭದ್ರತೆಯಲ್ಲಿ ಬದುಕುತ್ತಿರುವುದನ್ನು ಕಂಡು ಏಡನ್ಗೆ ಆಶ್ಚರ್ಯವಾಗುತ್ತದೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಇಲ್ಲಿಂದ ಹೋಗಬೇಕೆಂದು ಏಡನ್ ಹಗಲು ರಾತ್ರಿ ಟ್ರೆಡ್ಮಿಲ್ನ ಮೇಲೆ ಓಡಿ ಬ್ಯಾಟರಿ ಚಾರ್ಜ್ ಮಾಡುತ್ತಾನೆ. ಸುಸ್ತಾಗಿ ಬಿದ್ದಾಗ ಜಿಮ್ನ ತಂಗಿ ಬಂದು ಅವನಿಗೆ ಊಟ ನೀರು ಕೊಟ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಒಂದು ದಿನ ಏಡನ್ ಮನೆಯಲ್ಲಿದ್ದ ಫೋಟೋಗಳನ್ನು ನೋಡುವಾಗ ಅವನಿಗೆ ಕಾರ್ ಕೀ ಸಿಗುತ್ತದೆ. ಆ ಕಾರ್ ಬಳಸಿಕೊಂಡು ಬೇಗ ತನ್ನ ಹೆಂಡತಿಯನ್ನು ತಲುಪಬಹುದು ಎಂದು ಆತ ಸಂಭ್ರಮಿಸುತ್ತಾನೆ. ಆದರೆ ಆ ಕಾರ್ ಕೆಟ್ಟು ಹೋಗಿರುತ್ತದೆ. ಗ್ಯಾರೇಜ್ನಿಂದ ಹೊರಬರುವಾಗ ಏಡನ್ನ ಕಣ್ಣು ಒಂದು ಹೊರಗಿನ ಕೋಣೆಯ ಮೇಲೆ ಬೀಳುತ್ತದೆ. ಅಲ್ಲಿಂದ ವಿಚಿತ್ರ ಶಬ್ದಗಳು ಕೇಳಿಸುತ್ತಿರುತ್ತವೆ. ಆದರೆ ಏಡನ್ ಅದನ್ನು ಪರೀಕ್ಷಿಸುವ ಮೊದಲೇ ಜಿಮ್ ಬಂದು ಅವನನ್ನು ತಡೆಯುತ್ತಾನೆ. ರಾತ್ರಿ ಮಲಗುವ ಮೊದಲು ಜಿಮ್ ತನ್ನ ಕೈಗಳಿಗೆ ತಾನೇ ಹ್ಯಾಂಡ್ ಕಪ್ ಹಾಕಿಕೊಳ್ಳುವುದನ್ನು ಏಡನ್ ಗಮನಿಸುತ್ತಾನೆ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ಜಿಮ್ ಪಕ್ಕದಲ್ಲಿ ಇರುವುದಿಲ್ಲ. ಹೊರಗೆ ಹೋಗಿ ನೋಡಿದಾಗ ಜಿಮ್ ಜಾಂಬಿಗಳನ್ನು ಹಿಡಿಯುವ ಬಲೆಗಳನ್ನು ಸರಿಪಡಿಸುತ್ತಿರುತ್ತಾನೆ. ಜಿಮ್ ಬ್ಯುಸಿಯಾಗಿರುವುದನ್ನು ಕಂಡು ಏಡನ್ ಮೆಲ್ಲಗೆ ಆ ಹೊರಗಿನ ಕೋಣೆಯ ಒಳಗಡೆ ಹೋಗಿ ನೋಡುತ್ತಾನೆ. ಅಲ್ಲಿ ಕೇವಲ ಹಾಸಿಗೆ ದಿಂಬು ಇರುತ್ತವೆ ಮತ್ತು ಗೋಡೆಗಳ ಮೇಲೆ ಉಗುರಿನಿಂದ ಕೆರೆದ ಗುರುತುಗಳಿರುತ್ತವೆ. ಯಾರನ್ನೋ ಅಲ್ಲಿ ಕೈದಿಯಾಗಿ ಇಟ್ಟಂತೆ ಕಾಣುತ್ತಿರುತ್ತದೆ. ಅಷ್ಟರಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಮನೆಯ ಸುತ್ತ ಸುಳಿದಾಡುತ್ತಿರುವುದನ್ನು ಏಡನ್ ಗಮನಿಸುತ್ತಾನೆ. ಜಿಮ್ನ ತಂಗಿ ಅವನನ್ನು ಕಂಡು ಹಾಯ್ ಎನ್ನಲು ಹೋದಾಗ ಏಡನ್ ತಕ್ಷಣ ಅವಳನ್ನು ಎತ್ತಿಕೊಂಡು ಅಡಗಿಕೊಳ್ಳುತ್ತಾನೆ. ಇದರಿಂದ ಜಿಮ್ಗೆ ಏಡನ್ನ ಮೇಲೆ ಪೂರ್ಣ ನಂಬಿಕೆ ಬರುತ್ತದೆ ಮತ್ತು ಅವನ ಆಯುಧಗಳನ್ನು ವಾಪಸ್ ನೀಡುತ್ತಾನೆ. ಏಡನ್ ಕಾರ್ ಸರಿಪಡಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಜಿಮ್ ತಂಗಿಯ ಕಿರುಚಾಟ ಕೇಳಿಸುತ್ತದೆ. ಹೊರಗೆ ಹೋಗಿ ನೋಡಿದರೆ ಆ ಅಪರಿಚಿತ ವ್ಯಕ್ತಿ ತನ್ನ ಗ್ಯಾಂಗ್ನೊಂದಿಗೆ ಬಂದು ಅವಳನ್ನು ಒತ್ತೆಯಾಳಾಗಿ ಹಿಡಿದಿರುತ್ತಾನೆ. ಜಿಮ್ ಒಬ್ಬನನ್ನು ಶೂಟ್ ಮಾಡುತ್ತಾನೆ. ಅಷ್ಟರಲ್ಲಿ ಹಿಂದೆ ಇದ್ದ ಇಬ್ಬರು ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಸತ್ತು ಬೀಳುತ್ತಾರೆ. ಅವರನ್ನು ಕೊಂದದ್ದು ಬೇರೆ ಯಾರೂ ಅಲ್ಲ, ಜಿಮ್ನ ತಾಯಿ ಲೀನಾ. ಆಕೆ ಈಗಷ್ಟೇ ಮಿಷನ್ ಮುಗಿಸಿ ವಾಪಸ್ ಬಂದಿರುತ್ತಾಳೆ. ಆದರೆ ಆ ಗುಂಡಿನ ಚಕಮಕಿಯಲ್ಲಿ ಒಂದು ಗುಂಡು ಏಡನ್ಗೆ ತಗುಲಿ ಆತ ಹಿಮದ ಮೇಲೆ ಬಿದ್ದು ಸಾಯುತ್ತಾನೆ. ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಸ್ವಲ್ಪ ಸಮಯದ ನಂತರ ಸತ್ತಿದ್ದ ಏಡನ್ ಮತ್ತೆ ಬದುಕಿ ಬರುತ್ತಾನೆ. ಅಷ್ಟೇ ಅಲ್ಲ, ಅವನ ಗಾಯಗಳೆಲ್ಲ ಮಾಯವಾಗಿರುತ್ತವೆ. ಇದನ್ನು ಕಂಡು ಏಡನ್ಗೆ ಶಾಕ್ ಆದರೂ ಜಿಮ್ ಮತ್ತು ಲೀನಾ ಆಶ್ಚರ್ಯಪಡುವುದಿಲ್ಲ. ಅವರು ಏಡನ್ ಅನ್ನು ಒಳಗೆ ಕರೆದುಕೊಂಡು ಹೋಗಿ ಅಸಲಿ ವಿಷಯ ತಿಳಿಸುತ್ತಾರೆ. ಲೀನಾ ಹೇಳುವ ಪ್ರಕಾರ ಈ ವೈರಸ್ ತಗುಲಿದ ಎಲ್ಲರೂ ಹುಚ್ಚರಾಗಿ ಜಾಂಬಿಗಳಾಗುವುದಿಲ್ಲ. ಅವರಲ್ಲಿ ಕೆಲವರು ಸ್ಪೆಷಲ್ ಜಾಂಬಿಗಳಾಗುತ್ತಾರೆ. ಇವರು ವೈರಸ್ ತಗುಲಿದರೂ ತಮ್ಮ ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಜಾಂಬಿಗಳಂತೆ ಇವರಿಗೂ ಸಾವಿಲ್ಲ. ಗಾಯಗಳಾದರೆ ತಾನಾಗಿಯೇ ಗುಣವಾಗುತ್ತವೆ. ಆದರೆ ಇವರಲ್ಲಿ ಒಂದು ಅಪಾಯವಿದೆ. ಕೆಲವೊಮ್ಮೆ ವೈರಸ್ ಇವರ ಮೆದುಳನ್ನು ನಿಯಂತ್ರಿಸುತ್ತದೆ. ಆಗ ಇವರು ಪ್ರಜ್ಞೆ ತಪ್ಪಿ ಮನುಷ್ಯರ ಮೇಲೆ ದಾಳಿ ಮಾಡುತ್ತಾರೆ.
ಆ ಸಮಯದಲ್ಲಿ ತಾವು ಏನು ಮಾಡಿದೆವು ಎಂಬುದು ಇವರಿಗೆ ನೆನಪೇ ಇರುವುದಿಲ್ಲ. ಇದನ್ನು ಕೇಳಿದ ಏಡನ್ಗೆ ತಾನೂ ಕೂಡ ಅಂತಹ ಒಬ್ಬ ಸ್ಪೆಷಲ್ ಜಾಂಬಿ ಎಂದು ಅರಿವಾಗುತ್ತದೆ. ಆಗ ಲೀನಾ ಮತ್ತೊಂದು ಶಾಕಿಂಗ್ ವಿಷಯ ಹೇಳುತ್ತಾಳೆ. ಅವಳ ಮಗ ಜಿಮ್ ಕೂಡ ಒಬ್ಬ ಸ್ಪೆಷಲ್ ಜಾಂಬಿ. ಅಂದು ಮನೆಯೊಳಗೆ ಬಂದಿದ್ದ ದಂಪತಿಗಳನ್ನು ಕೊಂದದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಜಿಮ್. ಜಿಮ್ಗೆ ಆ ಸಮಯದಲ್ಲಿ ಪ್ರಜ್ಞೆ ತಪ್ಪಿದ್ದರಿಂದ ಆತ ಅವರನ್ನು ಕೊಂದಿದ್ದ. ಆ ಕಾರಣಕ್ಕಾಗಿಯೇ ಜಿಮ್ ರಾತ್ರಿ ಮಲಗುವಾಗ ತನ್ನ ಕೈಗಳಿಗೆ ಕೋಳ ಹಾಕಿಕೊಳ್ಳುತ್ತಿದ್ದ. ನಂತರ ಲೀನಾ ತನ್ನ ಕಥೆಯನ್ನು ಹೇಳುತ್ತಾಳೆ. ಅವಳ ಇಬ್ಬರು ಮಕ್ಕಳಿಗೂ ಹುಟ್ಟುತ್ತಲೇ ವಾಸಿಯಾಗದ ಹೃದಯದ ಕಾಯಿಲೆ ಇತ್ತು. ಅವಳ ಗಂಡ ವಿಜ್ಞಾನಿಯಾಗಿದ್ದರಿಂದ ಈ ಜಾಂಬಿ ವೈರಸ್ ಬಳಸಿಕೊಂಡು ಆ ಕಾಯಿಲೆಯನ್ನು ವಾಸಿ ಮಾಡಬಹುದು ಎಂದು ಸಂಶೋಧನೆ ಮಾಡಿ ಒಂದು ಸಿರಂ ತಯಾರಿಸಿದ್ದ. ಅದನ್ನು ಮಕ್ಕಳಿಗೆ ಹಾಕಿದಾಗ ಅವರು ಸ್ಪೆಷಲ್ ಜಾಂಬಿಗಳಾಗಿ ಕಾಯಿಲೆಯಿಂದ ಮುಕ್ತರಾದರು. ಆದರೆ ದುರದೃಷ್ಟವಶಾತ್ ಒಂದು ದಿನ ಜಿಮ್ ಪ್ರಜ್ಞೆ ತಪ್ಪಿದಾಗ ತನ್ನ ತಂದೆಯನ್ನೇ ಕಚ್ಚಿದ್ದ. ಇದರಿಂದ ತಂದೆ ಸಾಮಾನ್ಯ ಜಾಂಬಿಯಾಗಿ ಬದಲಾದ. ಲೀನಾ ಅನಿವಾರ್ಯವಾಗಿ ತನ್ನ ಗಂಡನನ್ನೇ ಕೊಲ್ಲಬೇಕಾಯಿತು. ಈಗ ಜಿಮ್ಗೆ ಹುಚ್ಚು ಹಿಡಿದಾಗಲೆಲ್ಲ ಆಕೆ ಅವನನ್ನು ಹೊರಗಿನ ಕೋಣೆಯಲ್ಲಿ ಲಾಕ್ ಮಾಡುತ್ತಿದ್ದಳು. ದಿನಗಳು ಉರುಳುತ್ತವೆ. ಏಡನ್ ಮತ್ತು ಲೀನಾ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಬದುಕುತ್ತಿರುತ್ತಾರೆ. ಆದರೆ ಒಂದು ದಿನ ಲೀನಾಳ ಮಗಳು ಹಿಮದ ಮೇಲೆ ಬಿದ್ದು ಪ್ರಜ್ಞೆ ತಪ್ಪುತ್ತಾಳೆ. ಅವಳ ಹೃದಯದ ಕಾಯಿಲೆ ಮತ್ತೆ ಕಾಣಿಸಿಕೊಂಡಿರುತ್ತದೆ. ಅವಳನ್ನು ಉಳಿಸಲು ಅವಳಿಗೂ ಆ ಸಿರಂ ಚುಚ್ಚಿ ಜಾಂಬಿಯಾಗಿ ಮಾಡೋಣ ಎಂದು ಏಡನ್ ಸಲಹೆ ನೀಡುತ್ತಾನೆ. ಆದರೆ ಲೀನಾ ಅದಕ್ಕೆ ಒಪ್ಪುವುದಿಲ್ಲ. ಕಡೆಗೆ ಏಡನ್ ಅಲ್ಲಿಂದ ಹೊರಡುವ ಸಮಯ ಬರುತ್ತದೆ. ಆದರೆ ಅಷ್ಟರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಲೀನಾಳ ಮನೆಯ ಮೇಲೆ ದಾಳಿ ಮಾಡುತ್ತದೆ. ಆ ಗ್ಯಾಂಗ್ ಲೀಡರ್ ಮಗಳು ಕಾಣೆಯಾಗಿರುತ್ತಾಳೆ. ತನ್ನ ಮಗಳನ್ನು ಇವರೇ ಕೊಂದಿದ್ದಾರೆ ಎಂದು ಭಾವಿಸಿ ಆತ ಲೀನಾಗೆ ಚಿತ್ರ ಹಿಂಸೆ ನೀಡುತ್ತಾನೆ. ಇದನ್ನು ಕಂಡ ಏಡನ್ ಜಿಮ್ ಮತ್ತು ಲೀನಾರನ್ನು ಉಳಿಸಲು ನಿರ್ಧರಿಸುತ್ತಾನೆ. ಏಡನ್ ಒಂದು ಪ್ಲಾನ್ ಮಾಡುತ್ತಾನೆ. ತಾನಾಗಿಯೇ ತನ್ನ ಗಂಟಲನ್ನು ಕೊಯ್ದುಕೊಂಡು ಸಾಯುತ್ತಾನೆ. ಸತ್ತು ಎದ್ದ ತಕ್ಷಣ ಅವನಿಗೆ ಸೂಪರ್ ಪವರ್ ಬರುತ್ತದೆ. ಆ ಉನ್ಮಾದದಲ್ಲಿ ಏಡನ್ ಆ ಇಡೀ ಗ್ಯಾಂಗ್ ಅನ್ನು ನಿರ್ನಾಮ ಮಾಡುತ್ತಾನೆ. ಮರುದಿನ ಬೆಳಗ್ಗೆ ಏಡನ್ಗೆ ಪ್ರಜ್ಞೆ ಬಂದಾಗ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಲೀನಾ ಒಂದು ಪತ್ರ ಬರೆದಿರುತ್ತಾಳೆ. ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಉತ್ತರಕ್ಕೆ ಹೋಗುತ್ತಿದ್ದೇನೆ. ವಿಧಿ ಇದ್ದರೆ ನಾವು ಮತ್ತೆ ಭೇಟಿಯಾಗೋಣ. ಏಡನ್ ಕೂಡ ತನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ತನ್ನ ಹೆಂಡತಿಯನ್ನು ಹುಡುಕಲು ಉತ್ತರದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ದೂರದಲ್ಲಿ ಆ ಗ್ಯಾಂಗ್ ಲೀಡರ್ನ ಮಗಳು ಕೂಡ ಈಗ ಜಾಂಬಿಯಾಗಿ ಬದಲಾಗಿ ಬೇರೆ ಜಾಂಬಿಗಳನ್ನು ಕೊಲ್ಲುತ್ತಿರುವುದು ಕಾಣುತ್ತದೆ. ಇಲ್ಲಿಗೆ ಈ ರೋಚಕವಾದಂತಹ ಸಿನಿಮಾ ಮುಕ್ತಾಯವಾಗುತ್ತದೆ. ಒಂದು ಚಿಕ್ಕ ವೈರಸ್ ಅಥವಾ ಒಂದು ಬ್ಯಾಕ್ಟೀರಿಯಾದಿಂದ ಮನುಷ್ಯನ ಅಸ್ತಿತ್ವ ಹೇಗೆಲ್ಲ ಬದಲಾಗುತ್ತದೆ, ಹೇಗೆ ಜೀವಗಳನ್ನು ಕಳೆದುಕೊಳ್ಳುತ್ತಾರೆ ಎನ್ನುವಂತಹ ಅದ್ಭುತವಾದಂತಹ ಟ್ವಿಸ್ಟ್ ಇರುವಂತಹ ಕತೆ ಇದಾಗಿತ್ತು. ಪ್ರೀತಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಅಮೋಘವಾದಂತಹ ಅದ್ಭುತವಾದಂತಹ ಬೇರೆ ಭಾಷೆಯ ಚಿತ್ರಗಳನ್ನು ಕನ್ನಡದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. See you on next video. Until then, have a happy life.